ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದ್ಸಲ ಮಸ್ಟ್ ವಿಸಿಟ್. ಓಕೆ, ಒಂದ್ಸಲಿ ಬಂದರೆ ನೀವು ಪದೇ ಪದೇ ಸಲ ಬರ್ತೀರಾ. ಸ್ಟಾಫ್ ಎಷ್ಟು ಕೋಟಿಯಸ್ ಅಂದರೆ ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ. ನಮ್ಮ ಇಲ್ಲಿಗೆ ಒಂದು ಕ್ಯೂಟ್ ಫ್ಯಾಮಿಲಿ ಬಂದಿದ್ರು. ಅವರು ಸ್ಟೇ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಚೆಕ್ಔಟಿಗೆ ಹೊರಟಿದ್ದಾರೆ. ಏನು ಎಕ್ಸ್ಪೀರಿಯನ್ಸ್ ಇತ್ತು, ಅವರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅವ್ರ ಹತ್ರನೇ ಕೇಳುವ. ಹಾಯ್ ಸರ್, ನಮಸ್ಕಾರ. ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಿ. ಎಸ್, ಎವರ್ಗ್ರೀನ್ ಕೌಂಟಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದ್ಸಲ ಮಸ್ಟ್ ವಿಸಿಟ್. ಓಕೆ, ಒಂದ್ಸಲಿ ಬಂದರೆ ನೀವು ಪದೇ ಪದೇ ಸಲ ಬರ್ತೀರಾ. ಸ್ಟಾಫ್ ಎಷ್ಟು ಕೋಟಿಯಸ್ ಅಂದರೆ ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ. ಊಟ ಅಂತೂ ಫ್ಯಾಬ್ಯುಲಸ್. ಮನೆಯದಂತೂ ಗ್ಯಾಪ್ನೇ ಬರಲಿಲ್ಲ 2 ದಿನ. ಅಷ್ಟು ಊಟ ಮಾಡಿದ್ದೀವಿ. ಎಲ್ಲ 2-2 kg ಜಾಸ್ತಿ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಕ್ಟಿವಿಟೀಸ್ ಅಂತೂ ಇದ್ದಿದ್ದು ಸೂಪರ್. ಪ್ಲ್ಯಾಂಟೇಷನ್ ವಾಕ್ ಆಗಿರಲಿ, ಇಲ್ಲಿದ್ದು ಫೆಸಿಲಿಟೀಸ್ ಆಗಿರಲಿ, ಎಲ್ಲ ಎಕ್ಸಲೆಂಟ್ ಆಗಿತ್ತು. ಎಲ್ಲ ಎವರ್ಗ್ರೀನ್ ಕೌಂಟಿ ಸ್ಟಾಫ್ ಕಡೆಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ ಯು. ನಿಮಗೆ ಹೆಂಗೆ ಅನ್ನಿಸ್ತು? ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಸರ್, ನಿಮಗೆ ಹೆಂಗೆ ಅನ್ನಿಸ್ತು ಸರ್? ನಾವು ಒಂದು ಹಾಲಿಡೇ ಪ್ಲ್ಯಾನ್ ಮಾಡಿದಾಗ ಒಂದು ರಿಸಾರ್ಟ್ಗೆ ಬರಬೇಕಾದ್ರೆ ಬೇಕಾದಷ್ಟು ಪ್ಲ್ಯಾನಿಂಗ್ ಮಾಡ್ತೀವಿ, ಬೇಕಾದಷ್ಟು ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತೀವಿ, ಬೇಕಾದಷ್ಟು ಬಟ್ಟೆ ಇದೆಲ್ಲ ಪ್ಯಾಕ್ ಮಾಡ್ಕೊಂಡ್ಬರ್ತೀವಿ. ಮತ್ತು ಒಂದು ರಿಸಾರ್ಟ್ಗೆ ಬರಬೇಕಾದ್ರೆ ಉದ್ದೇಶ ಏನು, ಒಂದು ಒಳ್ಳೆ ಹಾಲಿಡೇ, ಫ್ಯಾಮಿಲಿ ಎಂಜಾಯ್ ಮಾಡಬೇಕು, ಒಂದು ರಿಲ್ಯಾಕ್ಸಿಂಗ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಇದೇ ಉದ್ದೇಶದಿಂದ ನಾವು ಬರೋದು. ಒಂದು ಹಾಲಿಡೇ ಚೆನ್ನಾಗಿದೆ ಅಂದರೆ ಹ್ಯಾಪಿ ಫ್ಯಾಮಿಲಿ ಈಸ್ ಹ್ಯಾಪಿ ಹಾಲಿಡೇ. ಸೊ ಇಲ್ಲಿ ಅದು ಖಂಡಿತವಾಗ್ಲೂ ಆಗಿದೆ. ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ವೆರಿ ಹ್ಯಾಪಿ. ಊಟ ಆಗಲಿ, ಸ್ಟಾಫ್ ಆಗಲಿ, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೊಂದು ಒಳ್ಳೆ ಹಾಲಿಡೇ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ರೈಟ್ ಸ್ಪಾಟ್ ಫಾರ್ ಅ ಹಾಲಿಡೇ ಡೆಸ್ಟಿನೇಷನ್. ನೀವು ಹೇಳಿದ್ರಿ ಒಂದು ಹಾಲಿಡೇ ಪ್ಲ್ಯಾನ್ ಮಾಡುವಾಗ ಲಗೇಜ್ ಪ್ಯಾಕ್ ಮಾಡ್ಕೊಳ್ತೀವಿ, ತುಂಬ ಪ್ಯಾಕ್ ಮಾಡ್ಕೊಂಡು ಬರ್ತೀವಿ ಅಂತ. ಅದೆಲ್ಲ ಓಕೆ, ಬರುವಾಗ ಲಗೇಜು ನೋಡಿದ್ವಿ. ಬಟ್ ಇವಾಗ ಹೋಗುವಾಗ ನೀವು ಇಲ್ಲಿಗೆ ಮತ್ತು ಇಲ್ಲಿಗೆ ಏನು ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀರಾ ಸರ್? ಇಲ್ಲಿ ತುಂಬ ವಿಶೇಷವಾದ ಮೆಮೊರೀಸ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ಒಂದು ನೇಚರ್ ಜೊತೆ ಹೇಗಿರಬೇಕು ಅನ್ನೋದೊಂದು ತುಂಬ ಒಳ್ಳೆ ಕಲಿಕೆ ಒಂದು ಆಗಿದೆ ಇಲ್ಲಿಗೆ. ಮತ್ತು ಒಂದು ಒಳ್ಳೆಯ ಒಂದು ಅನುಭವ. ನೇಚರ್ ಅಂದರೆ ಒಂದು ಸ್ವಭಾವ ಅಂತ ಹೇಳಿಕೊಟ್ಟ ಅಂತ ನಮ್ಮ ಭಜನ್ ಬೋಪನ್ ಅವರು ಆ ಮೆಮೊರೀಸ್ನ ನಾವು ಕ್ಯಾರಿ ಮಾಡ್ತಾಯಿದ್ದೀವಿ. ಲಗೇಜ್ ಖಂಡಿತವಾಗ್ಲೂ ಪ್ಯಾಕ್ ಮಾಡ್ಕೊಂಡು ಬಂದ್ರಿ, ಬಟ್ ಯಾವುದೂ ಅನ್ಪ್ಯಾಕೇ ಮಾಡಿಲ್ಲ ಇಲ್ಲಿ. ನಮ್ಮಿಂದ ಒಂದು ಮಾತ್ರ ಅನ್ಪ್ಯಾಕ್ ಆಗಿದೆ. ಅಂದರೆ ನೇಚರ್ ವಿರುದ್ಧ ನಾವು ಏನೇನು ತಪ್ಪು ಕೆಲಸ ಮಾಡ್ತಾಯಿದ್ದೀರಿ ಅದನ್ನೆಲ್ಲ ಇಲ್ಲೇ ಅನ್ಪ್ಯಾಕ್ ಮಾಡಿಕೊಂಡು ಇದಕ್ಕೆ ಮುಂದೆ ನಾವೆಲ್ಲ ನೇಚರ್ನ ಚೆನ್ನಾಗಿ ನೋಡ್ಕೋಬೇಕು, ನೇಚರ್ ಜೊತೆ ಹೊಂದಿಕೊಂಡು ಇರಬೇಕು ಅಂತ ತುಂಬ ಚೆನ್ನಾಗಿ ಕಲ್ತಿದ್ದೀವಿ. ಎಸ್, ಥ್ಯಾಂಕ್ ಯು ಸರ್. ಎಸ್, ಹೆಂಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲಿ? ತುಂಬ ಚೆನ್ನಾಗಿತ್ತು ಓವರಾಲ್. ಎಸ್ಪೆಷಲಿ ಲೈಕ್ ಇದು ಚಾತುರ್ಮಾಸ ನಡೀತಾ ಇದೆ. ಸೊ ವಿ ವೆ ಹ್ಯಾವಿಂಗ್ ಪರ್ಟಿಕ್ಯುಲರ್ಲಿ ಜೈನ್ ಫುಡ್ ಈ ಥರ ಚೆನ್ನಾಗಿದೆ ವಿ ನೆವರ್ ಥಾಟ್. ಸೊ ಫುಡ್ಡಿಂದ ಇಟ್ಕೊಂಡು ಸ್ಟಾಫಿಂದ ಎಕ್ಸಿಲೆಂಟ್, ಎವ್ರಿಥಿಂಗ್ ವಾಸ್ ಮೈಂಡ್ ಬ್ಲೋಯಿಂಗ್. ವಿ ನೆವರ್ ಥಾಟ್ ಇಷ್ಟೊಂದು ಚೆನ್ನಾಗಿರುತ್ತೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಟು ಎವರ್ಗ್ರೀನ್ ಕೌಂಟಿ. ಥ್ಯಾಂಕ್ ಯು ಸರ್. ನಿಮಗೆ ತುಂಬ ಚೆನ್ನಾಗಿ